ಸುರಾಮ್ ರಾಮ, ನಿನ್ನ ತಮ್ಮನೊಬ್ಬ ಇನ್ಸ್ಪೆಕ್ಟರ್ ಆದ ಮಾತ್ರಕ್ಕೆ ನನ್ನ ತ್ಯಾಗರಾಜನನ್ನು ಲಾಕಪ್ನಲ್ಲಿ ಹಾಕಿದ್ದಾನಂತೆ. ಅದಕ್ಕೆ ಪ್ರತಿಫಲವಾಗಿ ನಾನು ನಿಮ್ಮಿಬ್ಬರನ್ನು ಇಲ್ಲಿ ಕಟ್ಟಿ ಹಾಕಿದ್ದೇನೆ. ನೀವು ಇಲ್ಲಿಂದ ಬಿಡುಗಡೆ ಆಗಬೇಕಾದರೆ ಮೊದಲು ನನ್ನ ತ್ಯಾಗರಾಜ್ ವಾಪಸ್ ಬರಲೇಬೇಕು. ಇಲ್ಲವಾದರೆ ನನ್ನ ಕೈಯಲ್ಲಿ ನಿಮ್ಮಿಬ್ಬರ ಹೆಣ ಅದು ಕಾಗೆಗಳು ತಿನ್ನಬೇಕಾಗುತ್ತದೆ. ಎಚ್ಚರವಿರಲಿ. ಯಪ್ಪ ದಣ್ಯಾರ ಪರ್ಷ ಓಡಿ ಬರತಾನ್ರಿ ಅಪ್ಪ. ನನ್ನ ಅಷ್ಟು ಜೀವ ಉಳಿಸ್ರಿ ಅಪ್ಪ, ಜೀವ ಉಳಿಸ್ರಿ, ಕಾಯಿ ಮುಗಿತೀನಿ ಅಪ್ಪ. ಲೇ ರಣ ಹೇಳಿ, ನೀನೊಬ್ಬಲ್ಲಿ ಆನ್ಲೈನ್ ಬಿ ಆಗಿರುವಾಗ ಅವನಿಗೆ ಹೆದರಿ ಓಡಿ ಬರುವೆಯಾ ಮಗನೇ? ಅವನನ್ನು ಪ್ಲಾನ್ ಮಾಡಿ ಸಾಯಿಸಿ ಬಾ ಅಂತ ಕಳಿಸಿದ್ರೆ ಅವನಿಗೆ ಹೆದರಿ ಓಡಿ ಬಂದೆಯಾ ಮಗನೇ? ನೀನೀಗ ಈ ಭೂಮಿ ಮೇಲೆ ಬದುಕಲೇಬಾರದು. ದಣ್ಯಾರ ನನ್ನ ಮಗಳ ತಲೆ ಮೇಲೆ ಅಕ್ಕಿ ಕಾಳು ಹಾಕಿ ಸಾಯಬೇಕತ್ ಮಾಡೀನ್ರಿ ಅಪ್ಪ, ಜೀವ ಉಳಿಸ್ರಿ. ಇಲ್ಲ ಇಲ್ಲ ಇಲ್ಲ, ನೀ ಭೂಮಿ ಮೇಲೆ ಬದುಕಲೇ ಇಲ್ಲ. ಜಾನಕಿ ಮಗಳೇ ಜಾನಕಿ, ರಣತುಂಗ, ಇದನ್ನು ಬಚ್ಚಲ ಮೋರೆಯಿಂದ ಎಳೆದು ಹೋಗಿದು ಬಿಡು. ಹೌದು ದಣಿ, ಈ ಹೇಳಿ ನನ್ನ ಮಗ ಅಲ್ಲೇ ಕೊಳತು ನಾರಬೇಕು. ರಾಮ ರಾಮ, ನಿನ್ನ ಅಳಿಯನಿಗಾಗಿ 10 ಕೈ ಕಾಲನ್ನು ಮುರಿಸಿಕೊಂಡೆ. ನನ್ನ ತ್ಯಾಗರಾಜನಿಗಾಗಿ ನಿನ್ನ ಪ್ರಾಣ ಕಳೆದುಕೊಳ್ಳುವೆಯಾ ಮಗನೇ? ಕರೆಯೋ ನಿನ್ನ ವೀರ ಶೂರ ಪರಶುರಾಮನನ್ನು, ಎಲ್ಲಿದ್ದಾನೆ? ನರಸಿಂಹನಂತೆ ನೀ ನೆನೆಸಿದ ಪ್ರತಿಯೊಂದು ಕಂಬದಲ್ಲಿ ಇದ್ದಾನೆ. ಹಾಗಿದರೆ ಕಂಬವನ್ನು ಒದ್ದು ನೋಡಲೇ, ಅಲ್ಲಿಂದಲೇ ಎದ್ದು ಬರುತ್ತಾನೆ ನರಸಿಂಹನಂತೆ. ನನಗೆ ಹದ್ದು ಮೀರಿ ಮಾತನಾಡುವೆಯಾ ಮಗನೇ? ರಣತುಂಗ, ತಾಕತ್ತಿದ್ದರೆ ಬಂದು ನಿಲ್ಲನ್ನು ನನ್ನ ಎದುರಿಗೆ. ಲೇ ವಾದಿರಾಜ್, ಬರೀ ನಿನ್ನ ಎದುರಿಗೆ ಅಷ್ಟೇ ಯಾಕಲೇ? ನಿಮ್ಮಪ್ಪನ ಎದುರಿಗೂ ಬಂದು ಈಗ ಒದ್ದು ಕೇಳುತ್ತೇನೆ, ಯಾಕೆ ಕಟ್ಟಿ ಹಾಕಿರುವಿರಿ ನನ್ನ ಅಣ್ಣನನ್ನು, ಕಂದನನ್ನು? ಇನ್ಸ್ಪೆಕ್ಟರ್, ಇವನನ್ನು ಏಕೆ ಕಟ್ಟಿ ಹಾಕಿದ್ದೀನಿ ಅಂತ ನನ್ನನ್ನು ಮುಟ್ಟಿ ಕೇಳಬೇಡಿ. ಮೊದಲು ನನ್ನ ತ್ಯಾಗರಾಜನನ್ನು ಬಿಟ್ಟು ಕೇಳಿ. ನಿನ್ನ ತ್ಯಾಗರಾಜ್ ನಿನ್ನೆ ರಾತ್ರಿನೇ ಕೈಲಾಸ ಕಂಡಿದ್ದಾನೆ ಲಾಕಪ್ನಲ್ಲಿ. ಇನ್ಸ್ಪೆಕ್ಟರ್, ಕಾನೂನನ್ನ ಕೈಗೆತ್ತಿಕೊಂಡು ಆ ನಿನ್ನ ಕೈಗಳನ್ನು ಕತ್ತರಿಸಿ ಹೋಗಿದ್ದೇನೆ. ರಣತುಂಗ, ಬೇಗ ಬಾರಿಸು ನಿನ್ನ ರಣ ಹಲಗೆಯನ್ನು. ಆ ನಿನ್ನ 3ರ ಅಂಕಿ ಮುಕ್ತಾಯಗೊಳ್ಳೋದರ ಒಳಗೆ ಈ ನನ್ನ ನಾಟಕವನ್ನು ಸಮಾಪ್ತಿ ಮಾಡೋಣ. ಲೇ ತಣಿಕ, ಮುಕ್ತಾಯವಾಗುವುದು ನಿನ್ನ ನಾಟಕವಲ್ಲ, ನಾನು ರಚಿಸಿರುವ ಗಂಡುಗಳಿ ವೀರ ಪರಶುರಾಮ ನಾಟಕ.
ನನ್ನ ಮನೆ ಹಾಳು ಮಾಡಿಕೊಂಡು ಇವತ್ತು ನಿನ್ನ ಸಮಾಧಿ ಕಟ್ಟಲು ಬಂದಿರುವೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗಂಡುಗಲಿ ಪರಶುರಾಮನಾಗಿ ರೆಡಿಯಾಗೋ ಯಮನದವರಕ್ಕೆ. ಇನ್ಸ್ಪೆಕ್ಟರ್, ನಾನು ಯಾರು ಅಂತ ತಿಳಿಯಲಾರದೆ ನಮ್ಮ ದಣಿ ಮೇಲೆ ಕೈ ಮಾಡಿದ್ದೀಯಾ. ರಕ್ತಕ್ಕಾಗಿ ತತ್ತರಿಸುವ ಈ ಕೊಡಲಿ ಬಾಯಿಗೆ ನಿನ್ನ ರಕ್ತ ಲೇಪನವಾಯಿತು. ಮರ್ಯಾದೆಯಿಂದ ಕೈ ಕೆಳಗೆ ಇಳಿಸು. ದಣಿ ಇವನು ನಿನ್ನ ದಣಿಯನ ತುತ್ತು ಕೂಳಿಗಾಗಿ ನಿನ್ನ ಬಾಳನ್ನೇ ಹಾಳು ಮಾಡಿಕೊಂಡಿರುವ ನಾಯಿ. ನಿನ್ನ ದನಿ ಮಾಡಿರುವ ಒಂದೊಂದು ಕೃತ್ಯವನ್ನು ಎಣಿಸಿಕೊಂಡರೆ ಇಂದು ನಿನ್ನ ರಕ್ತದಿಂದಲೇ ಇತಿಹಾಸ ಬರೆಯಬೇಕಾಗಿತ್ತು. ನಾನು ಆತ್ಯ ಆಸೆಗಾಗಿ ಮಗನನ್ನೇ ಕೊಲೆ ಮಾಡಿ ಸ್ವಂತ ಮಗಳನ್ನೇ ವೇಷ ಇಳಿಸಲು ಸ್ವಂತ ಹಾಕಿದ ನಾಲಾಯಕ ಇವನು. ಬಡವರಿಗೆ ಸಾಲದವರ ಏರಿ ಆ ಸಾಲದಲ್ಲಿ ಅವರ ಹೆಂಡರನ್ನು ಕೇಳಿದ ನಾಲಾಯಕ ಇವನು. ದೇವರಂತ ತಿಳಿದು ನನ್ನ ಅತ್ತಿಗೆ ಎಣ್ಣೆ ಕಾಡಿದ ಪಾಪಿ ಇವನು. ಇವನನ್ನು ಹಾಗೆ ಬಿಡಬೇಕೇ ನಿನಗೆ? ಬಿಡದಿದ್ದರೆ ಕಡೆ ಗಾಲ ಸಮೀಪಿಸಿತು ನಿನ್ನ ಈ ಗಾಢ ದೇಹಕ್ಕೆ. ರಣತುಂಗ, ಕೌರವರ ಹಾಕಿದ ಅನ್ನದ ಋಣಕ್ಕೆ ಭೀಷ್ಮ ನುಡಿದಂತೆ ನುಡಿಯುತ್ತಿರುವೆ. ಅಂದು ಅವರಿಂದ ಮಹಾಭಾರತ ಹಾಳಾದರೆ ಇಂದು ನಿನ್ನ ಋಣದಿಂದ ಹಾಳಾಗುತ್ತಿದೆ ನಮ್ಮ ನಾಡ ನುಡಿ. ನೀನ್ಯಾರಂತ ನನ್ನ ಬಾಯಿಂದ ಕೇಳಿ ಕೊಡು ನನಗೆ ಉತ್ತರ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ಸ್ವಂತ ನನ್ನ ಅಕ್ಕ ಮಾವನಾದ ನಿನ್ನ ತಂದೆ ತಾಯಿ ಇವನ ಕೈಯಲ್ಲಿಯೇ ದುಡ್ಡಿಗಾಗಿ ಗುಲಾಮರಾಗಿ ದುಡಿದರು. ಕಾಮದ ಮತ್ತೇರಿದ ಈ ಗಾಂಡು ನಿನ್ನ ತಂದೆಯನ್ನೇ ಕೊಲೆ ಮಾಡಿ ನಿನ್ನ ಮನ ಕೆಲಸದಲ್ಲಿ ತೊಡಗಿದ ನಿನ್ನ ತಾಯಿಯ ಶೀಲವನ್ನೇ ಹಾಳು ಮಾಡಿಬಿಟ್ಟನು. ಇನ್ಸ್ಪೆಕ್ಟರ್, ಸೀರೆ ಕೊಂಡ ನನ್ನ ಅಕ್ಕ 2 ವರ್ಷದ ಕಂದನಿದ್ದ ನಿನ್ನನ್ನು ಈ ಪಾಪಿಯ ಕೈಯಲ್ಲಿಯೇ ಪ್ರಾಣ ಬಿಟ್ಟು ನರಳಿ ಜೀವ ಬಿಟ್ಟಳು ಇವನ ಕೈಯಲ್ಲಿ. ಅಮ್ಮ ಅಂದೇ ತಾಯಿ ಕಳೆದುಕೊಂಡ ನಿನ್ನನ್ನು ಜೋಪಾನ ಮಾಡಬೇಕೆಂದು ನನ್ನ ಮುಪ್ಪಾಣ ತಂದೆ ಹೋದರೆ ನನ್ನ ತಂದೆ ಎಣ್ಣೆ ಕೊಲೆ ಮಾಡಿ ಈ ಗುಟ್ಟನ್ನೆಲ್ಲ ಬಚ್ಚಿ ಇಟ್ಟುಕೊಳ್ಳಬೇಕೆಂದು ನಿನ್ನನ್ನು ಸಾಕಿ ಸಲಿಸಿ ನಿನ್ನಿಂದಲೇ ನಮ್ಮ ಬಾಳಿಗೆ ಬೆಂಕಿ ಇಡಿಸಿದನು. ಅಂದಾಗ ಈ ಸಾಹುಕಾರನ ರಕ್ತ ಯಾರ ಪಾಲಿಗೆ ಸೇರಬೇಕೆಂದು ಹರಣ ಸಾಕ್ಷಿಯಾಗಿ ಹೇಳು ಈ ಸಮಾಜದ ಎದುರಿಗೆ. ಲೇ ಮಗನೇ ವಾದಿರಾಜ್, ಬೂದಿ ಮುಚ್ಚಿದ ಕೆಂಡದಂತೆ ತೆರೆ ಮರೆಯಲ್ಲಿ ನೀನಿದ್ದಿಟ್ಟುಕೊಂಡು ನನ್ನ ಬಾಳಿಗೆನೆ ಬೆಂಕಿ ಇಟ್ಟನಲೇ ಮಗನೇ. ಹೆತ್ತ ತಾಯಿಯ ಕತ್ತನ್ನು ತೆಗೆದ ನಿನ್ನ ನೆತ್ತಿ ಸೀಳದೆ ನಾ ಬಿಡಲಾರೆ. ಅಮ್ಮ 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 ಎಂದೊಡನೆ ನನ್ನ ಹೃದಯದಲ್ಲಿ ಬುಗಿಲೇಳಿದ್ದು ಬೆಂಕಿನ ಕಿಡಿ ಸೇಡಿನ ರಕ್ತ ನರನಾಡಿಗಳೆಲ್ಲ ನರನಾಗರ ಹಾವಾಗಿ ಕಚ್ಚಲು ನಿನ್ನನ್ನು ಆಹ್ವಾನಿಸುತ್ತಿದೆ. ಎಡೆ ಎತ್ತಲೇ ಕಟುಕ ಅಂದು ಮೊಚ್ಚು ಮರೆಯಲ್ಲಿ ನನ್ನ ಹೆತ್ತ ತಾಯಿಯ ಸ್ಮಶಾನದಲ್ಲಿ ಬೆಚ್ಚಗೆ ಮಲಗಿಸಿದ ಆ ಕಿಚ್ಚು ಹುಚ್ಚೆದ್ದು ಉರಿಯುತ್ತಿದೆ ನನ್ನ ಎಲೆಯಲ್ಲಿ. ಲೇ ಮಗನೇ ವಾದಿರಾಜ್, ನನ್ನ ತಂದೆಯನ್ನು ಕೊಲೆ ಮಾಡಿದ ನಿನ್ನನ್ನು ಹಾಗೆ ಬಿಡಬೇಕೆ? ನನ್ನ ತಾಯಿಯ ಮೇಲೆ ಕೈ ಮಾಡಿದ ಕೆಟ್ಟ ಕೈಗಳು ಇವೇ ಅಲ್ಲವೇ? ರಣತುಂಗ, ಇದೊಂದು ಸಲ ನನ್ನನ್ನು ಕ್ಷಮಿಸಿ ಬಿಟ್ಟು ಬಿಡು. ಹೊಗಳಬೇಡಲೇ ನನಗೆ ಆ ಮಾತನ್ನು. ನನಗೆ ಜೀವದಾನ ಮಾಡಿದ ನನ್ನ ತಂದೆಯನ್ನು ಕೊಂದು ಹಾಕಿದ ನಿನ್ನನ್ನು ಹಾಗೆ ಬಿಡಬೇಕೆ?
9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲುವಿದ ನನ್ನ ತಾಯಿಯ ಶೀಲ ಕಿತ್ತು ತಿಂದ ನಿನ್ನನ್ನು ಹಾಗೇ ಬಿಡ್ಬೇಕೆ? ಸಾವಿರಾರು ಗರತಿಯರ ಶೀಲ ತಿಂದು ಸಿಪ್ಪೆ ಮಾಡಿ ಸಿಂಹಾಸನವೇರಿ ನಕ್ಕು ನಲಿದಾಡಿದ ನಿನ್ನನ್ನು ಹಾಗೇ ಬಿಡ್ಬೇಕೆ? ಹೌದಪ್ಪ, ನಿನ್ನನ್ನು ಸಾಕಿ ಸಲುವಿದ ನನ್ನನ್ನು ಹಾಗೆ ಬಿಡಬೇಕು. ಇಲ್ಲ ಇಲ್ಲ ಇಲ್ಲ, ಆಗೋದಿಲ್ಲ. ಪಾಪದ ಕೂಪದಿಂದ ಉಬ್ಬಿ ನಿಂತ ನಿನ್ನ ದೇಹದಿಂದ ರಕ್ತವನ್ನು ತೆಗೆದು ನನ್ನ ತಂದೆ ತಾಯಿ ಸಮಾಧಿಗೆ ರಕ್ತಾಭಿಷೇಕ ಮಾಡದಿದ್ದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲಾರದು. ರಣತುಂಗ ನಿಲ್ಲು, ಕಾನೂನನ್ನೇ ಕೈಗೆತ್ತಿಕೊಳ್ಳಬೇಡ. ಇವನಿಗೆ ಶಿಕ್ಷೆ ಕೊಡಲು ನಾನಿದ್ದೇನೆ. ಜೀವನದ ಹಂಗುದರಿದ ಜೀವನದಲ್ಲಿ ನನಗ್ಯಾರದು ಭಯವಿಲ್ಲ. ನಾಯ ದೇವತೆಯ ಕವಚ ಹಾಕಿದ ನಿನ್ನೆದುರಿಗೇನೆ ಈ ರಾಕ್ಷಸನ ಹೊಟ್ಟೆ ಹರಿದು ರಕ್ತವನ್ನು ಕುಡಿದು ಕರಳನ್ನು ಕಿತ್ತು ಹಾಕಿ ಬಿಡಿದ್ವಿ. ಅಂದು ಆ ನರಸಿಂಹ ಹಿರಣ್ಯ ಕಶ್ಯಪನ ಹೊಟ್ಟೆ ಹರಿದ ಹಾಗೆ ಇಂದು ಈ ನರಸಿಂಹ ಈ ರಾಕ್ಷಸನ ಹೊಟ್ಟೆ ಹರಿದು ಕರಳನ್ನು ಕಿತ್ತು ಎಸೆದು ಬಿಡುವೆ. ಜೈ ಸಿಂಧೂರ ಲಕ್ಷ್ಮಣ. ರಣತುಂಗ, ತಪ್ಪು ಮಾಡಿಬಿಟ್ಟೆ ರಣತುಂಗ, ತಪ್ಪು ಮಾಡಿಬಿಟ್ಟೆ. ಯಾಕ ಮಾಮ ಯಾಕೆ ಅಳ್ತಿ? ನಾನೊಬ್ಬ ಜೈಲಿಗೆ ಹೋದರೆ ಏನಾಯ್ತು? 1000 ಜನರ ಸರ್ದಾರ ಆ ಮಾತೆ ಜೀವಾಳರ ಮಾತೆ ಶೀಲ ಉಳಿಸಿದ ಅವನಿದ್ದಾನಲ್ಲ ನನ್ನ ಮಾಮ. ಅವರೆಲ್ಲರ ನಗುವಿನ ಮೂತಿಗೆ ಕುಂಕುಮ ಹಚ್ಚಿದ, ಅನೇಕ ಬಡವರ ರಕ್ತ ಉಳಿಸಿದ ಈ ಹಂದಿಯನ್ನು ಕೊಂದು ಹಾಕಿ ಇನ್ಸ್ಪೆಕ್ಟರ್ ಬೇಗ ತೊಡಿಸಿ ನನ್ನ ಕೈಗೆ ಸಂಕೊಲನೆಯನ್ನು. ನಿನ್ನ ದಿಟ್ಟ ಮಾತು ಕೇಳಿ ನಾನು ಮೆಚ್ಚಿದ್ದೇನೆ. ಈ ದಿಟ್ಟ ಮಾತು ನನ್ನದಲ್ಲ ಸಾಹೇಬ್ರೆ, ನಿಮ್ಮದು. ಸಂತೋಷ ರಣತುಂಗ, ಸಂತೋಷ. ನಿನ್ನ ಬಿಡುಗಡೆ ಪ್ರಯತ್ನ ನನಗಿರಲಿ. ಈ ಶವ ಪಂಚನಾಮೆ ಮಾಡಿಸಿ ಇವನನ್ನು ತೆಗೆದುಕೊಂಡು ನಡೆಯಿರಿ. ಕುಮಾರ, ಕಂದನಾದ ನಿನಗೆ ಕಪ್ಪ ಈ ಕಷ್ಟ. ಕಷ್ಟ ನಮಗೆ ಬರಬೇಕಾದರೆ ದುಷ್ಟ ಜನತೆ ನಾಶವಾಗಲಿ ಚಿಕ್ಕಪ್ಪ. ಈ ರೈತ ನಮಗೆ ಕಷ್ಟಗಳು ಎದುರಾಗಿದ್ದರೆ ದುಷ್ಟ ಜನತೆ ನಾಶವಾಗುತ್ತಿರಲಿಲ್ಲ. ನೀನೆಂತ ತಿಳಿವಳಿಕವನು ಕಂದ. ಹೌದಪ್ಪ, ನಮ್ಮನ್ನು ರಕ್ಷಣೆ ಮಾಡಿದೆ ನೀನು ನಿಜವಾಗಿ ವೀರ ಗಂಡಗಲು ಪರಶುರಾಮನೇ ಹೌದು. ಅಂದಿನ ಪರಶುರಾಮ ಕಾರ್ತಿವೀರಾರ್ಜುನನ್ನು ಸಂಹರಿಸಿ ಅವರ ತಾಯಿಯ ಆತ್ಮಕ್ಕೆ ಶಾಂತಿಯನ್ನು ತಂದುಕೊಟ್ಟರು. ಇಂದಿನ ಪರಶುರಾಮನಾದ ನೀನು ಈ ನಾಡಿನ ತಾಯಿಯರ ರಕ್ಷಣೆ ಮಾಡಿದ ನೀನಂತ ನಿನಗೆ ನಮೋ ನಮೋ ಎಂದೆ. ನಿನ್ನ ದಿಟ್ಟ ಮಾತು ಕೇಳಿ ನಾನು ಮೆಚ್ಚಿದ್ದೇನೆ ರಣತುಂಗ. ಏನಿತ್ತು ಅಲ್ಲವಿ? ಈಗ ತಂದೆಯಲ್ಲಿದ್ದ ಹೆಸರನ್ನೆಲ್ಲ ಆಸ್ತಿಯನ್ನೆಲ್ಲ ಕುಮಾರ ಹೆಸರಿಗೆ ಮಾಡಲು ತಾಲೂಕು ಕಚೇರಿಗೆ ಹೋಗಿದ್ದಾಳೆ.
भोले भारत माता की